ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡೋ ಆಳು ನಾಳು. ವೆಲ್ಕಮ್ ಬ್ಯಾಕ್ ಸೆನ್ಸರ್ ಇರುತ್ತೆ ಸರಿ ವೆಲ್ಕಮ್ ಬ್ಯಾಕ್ ಟು ಸೆನ್ಸರ್ ಬ್ರೇಕರ್. ಸೆನ್ಸರ್ ಇದೆ ಈಗ ಎಲ್ಲ ಹೇಳಿವೆ. And this is my tagline from now on. Yeah. Welcome back to Censor Breaker without censor. Welcome back to Censor Breaker without censor. Yeah. ಸೊ ಇವತ್ತು ನಾವು ಚಾವ ಅನ್ನೋ ಒಂದು ಮೂವಿ ನೋಡ್ಕೊಂಡು ಬಂದೆ. ಈ ಮೂವಿ ತುಂಬ ಚೆನ್ನಾಗಿದೆ. ಇದರಲ್ಲಿ ವಿಕ್ಕಿ ಕೌಶಲ್ ಅವರು ಮೇನ್ ಲೀಡಲ್ಲಿ ಇದ್ದಾರೆ. ಫೀಮೇಲ್ ಲೀಡಲ್ಲಿ ಅವರು ರಶ್ಮಿಕಾ ಮಂದಣ್ಣ, ಅದೇ ಹೈದರಾಬಾದಿ ಹುಡುಗಿ ಅವರಿದ್ದಾರೆ. ಆಮೇಲೆ ಇನ್ನೂ ಎಷ್ಟೊಂದು ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇದ್ದಾರೆ. ಅದೇ ಹಿಂದಿಲಿ ಪಿಕ್ಚರ್ಗಳನ್ನ ನೋಡಿದ್ರೆ ನೀವು ಅವ್ರಗಳಿಗೆ ನಿಮ್ಗೆ ಗೊತ್ತಾಗುತ್ತೆ ಅವ್ರನ್ನ ಯಾವಾಗಾದ್ರು ಈ ಪಿಕ್ಚರ್ನ ನೋಡಿದಾಗ. ಇದೊಂದು ಮರಾಠನ್ ಎಂಪೈರ್ ಬಗ್ಗೆ ತೋರಿಸಿರೋ ಪಿಕ್ಚರು. ಅವ್ರದ್ದು ಹೆಂಗೆ ಎಸ್ಟಾಬ್ಲಿಷ್ಮೆಂಟ್ ಇತ್ತು, ಏನೇನು ನಡೀತು ಔರಂಗಜೇಬ್ ಟೈಮಲ್ಲಿ ಅವನದನ್ನು ಒಂದು ಪಿಕ್ಚರ್ ರೂಪದಲ್ಲಿ ತೋರಿಸ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿರೋ ಪಿಕ್ಚರು. ರೆಕಮೆಂಡ್ ಮಾಡ್ತೀನಿ. ನಿಮಗೆ ಬೇರೆ ಬೇರೆ ಕಲ್ಚರ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಈ ಮೂವಿ ನೋಡಬೇಕು. ಬಿಕಾಸ್ ಇದರಲ್ಲಿ ಎಸ್ಪೆಷಲಿ ಅದನ್ನು ತೋರ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಇನ್ನೊಂದೇನು ಅಂದರೆ ನನಗೆ ಬೇಜಾರಾಗಿದ್ದು, ರಶ್ಮಿಕಾ ಮಂದಣ್ಣ ಹೈದರಾಬಾದಿ ಹುಡುಗಿ ಅವರಲ್ಲ, ಅವ್ರ ಪ್ರಾಬ್ಲಮ್ ಏನು ಅಂದರೆ ಅವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿತ್ತು ಈ ಪಿಕ್ಚರಲ್ಲಿ, ಬಟ್ ಅವ್ರದ್ದು ಡಬ್ಬಿಂಗ್ ಇದ್ರ ಜೊತೆ ಸೂಟ್ ಆಗ್ತಾ ಇರಲಿಲ್ಲ. ಬೇಜಾರಾಗೋಯ್ತದು. ಯಾಕಂದರೆ ಅವ್ರ ಕ್ಯಾರೆಕ್ಟರ್ ಏನಿದೆ ತುಂಬ ಪವರ್ಫುಲ್ ಕ್ಯಾರೆಕ್ಟ್ರು. ಆ ಕ್ಯಾರೆಕ್ಟರ್ಗೆ ಡಬ್ಬಿಂಗ್ ಕರೆಕ್ಟಾಗಿ ಮಾಡ್ತಾ ಇದ್ರೆ ಒಂಥರ ಮಿಸ್ ಮ್ಯಾಚ್ ಮಾಡ್ದಂಗೆ ಅನ್ಸುತ್ತಲ್ಲ, ಆ ಥರ ಫೀಲ್ ಕೊಡ್ತಿತ್ತು ಸ್ವಲ್ಪ. ಅದು ಬಿಟ್ಟರೆ ಓವರ್ ಆಲ್ ಮೂವಿ ತುಂಬ ಚೆನ್ನಾಗಿದೆ. ನೋಡಿ, ನಿಮಗೂ ಒಂದು ಕಲ್ಚರಲ್ ಥಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು, ಇಂಡಿಯನ್ ಹಿಸ್ಟ್ರಿನ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಮೂವಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.